ಾಗಿದೆ ಬೆಂಗಳೂರಲ್ಲಿ ಕೇಸ್ ಹೆಚ್ಚಾದ್ರೆ ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಅದರ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಬಿಎಂಪಿ ಆಯುಕ್ತರು. ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ. ಗೌರವ್ ಗುಪ್ತಾ ಅವರು ಕಮಿಷನರ್ ಆಗಿರುವಂತಹ ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ಗೌರವ್ ಗುಪ್ತಾ ಅವರು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅನ್ನೋದರ ಒಂದು ಮುನ್ಸೂಚನೆ ಸಿಕ್ಕಿದೆ. ಈಗ ಬೆಂಗಳೂರಿನಲ್ಲಿ ಚಿಕಿತ್ಸೆಗೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದೇವೆ, ಸದ್ಯಕ್ಕೆ ಲಾಕ್ಡೌನ್ ತೀರ್ಮಾನ ಮಾಡಲ್ಲ. ಯಾಕೆ ಜನ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ, ಈಗಾಗಲೇ ಈ ರೀತಿಯ ಕೊರೋನಾ ಪ್ರಕರಣದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆರ್ಥಿಕ ಚಟುವಟಿಕೆಗಳು ಸ್ಥಗಿತಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಜನ ಇಲ್ಲಿ ಸಹಕಾರ ಕೊಡದಿದ್ರೆ, ಜನ ಎಚ್ಚೆತ್ತುಕೊಳ್ಳದಿದ್ರೆ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಜಾರಿಗೊಳಿಸುವಂತಹ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಬಿಬಿಎಂಪಿ ಕಮಿಷನರ್. ಸಂಖ್ಯೆ ಜಾಸ್ತಿ ಆಗ್ತದೆ, ಸಂಖ್ಯೆ ಬರುವ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಏನಕ್ಕೆ ಆಗುತ್ತೆ ಅಂದ್ರೆ, ಎಲ್ಲರೂ ಬಹಳ ಜನರು ನಮ್ಮಲ್ಲಿ ರೋಗಿಗಳು ಆಗಿದ್ದಾರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥದ್ದು. ನಮ್ಮ ಜೀವಕ್ಕೆ ಏನಾದರೂ ಅಪಾಯ ಬರೋದಾದ್ರೆ ಅದಕ್ಕೆ ಕೆಲವು ಪ್ರತಿಬಂಧನೆಗಳನ್ನು ನಾವು ವಿಧಿಸ್ತೀವಿ ಹೊರತು ಪೂರ್ತಿ ಜೀವನವನ್ನು ನಾವು ನಿಲ್ಸಕ್ಕೆ ಆಗೋದಿಲ್ಲ, ಆಗಬಾರ್ದು. ಏನಾದರೂ ಅಂತ ಎಮರ್ಜೆನ್ಸಿ ಬಂದರೆ ಖಂಡಿತ ಆ ದಿಕ್ಕಿನಲ್ಲಿ ನಾವು ಹೋಗ್ತೀವಿ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಈಗಿರ್ತಕ್ಕಂಥ ಪ್ರತಿಬಂಧನೆಗಳಿಗೆ ಒಳಪಟ್ಟು ನಾವು ನಮ್ಮ ಜೀವನವನ್ನು ನಡೆಸಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಎಲ್ಲರೂ ಸಹಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕೋರ್ತೀನಿ. ವೀಕೆಂಡ್ ಕರ್ಫ್ಯೂ ಸದ್ಯದ ಪರಿಸ್ಥಿತಿನಲ್ಲಿ ಜಾರಿಯಲ್ಲಿದೆ. ಅವಶ್ಯಕತೆಗೆ ತಕ್ಕಂತೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆಗೆ ಸಿಎಂ ಈಗ ಸಭೆಯನ್ನ ಕೂಡ ಕರೆದಿದ್ದಾರೆ. ಒಂದಷ್ಟು ಕಠಿಣ ನಿಯಮಗಳು ಜಾರಿಗೊಳ್ಳುವ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂದ್ರೆ ಎಲ್ಲಾ ಗಣ್ಯರಿಗೂ ಆಲ್ಮೋಸ್ಟ್ ಈಗ ಪಾಸಿಟಿವ್ ದೃಢಪಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಏರಿಕೆ ಆಗ್ತಾ ಇರುವಂತಹ ಸಂಖ್ಯೆಯನ್ನು ನೋಡಿದ್ರೆ ಬಿಬಿಎಂ ಕಮಿಷನರ್ ಕೂಡ ಅಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ. ಈಗ ಸೊ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ಒಂದು ಸಭೆಯಲ್ಲಿ? ನವಿತಾ ಜೈನ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೋವಿಡ್ ಪಾಸಿಟಿವ್ ಆಗಿದ್ರು ಕೂಡ ಇವತ್ತು ವರ್ಚುವಲ್ ಮೀಟಿಂಗ್ ಅನ್ನು ತೆಗೆದುಕೊಳ್ತಿದ್ದಾರೆ. ಪ್ರಮುಖವಾಗಿ ತಾಂತ್ರಿಕ ಸಲಹಾ ಸಮಿತಿ, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆ, ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ವರ್ಚುವಲ್ ಮೀಟಿಂಗ್ ನಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗ ಪ್ಯಾಂಡೆಮಿಕ್ ದಿನೇ ದಿನೇ ಹೆಚ್ಚಾಗ್ತಿರುವಂತದ್ದು. ರಾಜ್ಯದ ನಾವು ಒಟ್ಟಾರೆ ನೋಡಿದ್ರೆ 7.77% ಏನೋ ರೇಷಿಯೋ ಇರತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದರಲ್ಲಿ 75% ಬೆಂಗಳೂರಿನಲ್ಲೇ ಕೋವಿಡ್ ಸೋಂಕಿತರ ಸಂಖ್ಯೆ ಏರ್ತಾ ಇರುವಂತದ್ದು. ಈ ಎಲ್ಲದರ ನಡುವೆ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡುವಂಥದ್ದು, ನೈಟ್ ಕರ್ಫ್ಯೂ ಕೂಡ ಇರುವಂತದ್ದು. ಬೆಂಗಳೂರಿನಲ್ಲಿ 1ರಿಂದ 9ನೇ ತರಗತಿವರೆಗೂ ಕೂಡ ಶಾಲೆಗಳಿಗೆ ಎಲ್ಲೊಂದು ಕಡೆ ಆನ್ಲೈನ್ ತರಗತಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇದರ ನಡುವೆ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಪ್ರತಿದಿನ ಏರಿಕೆ ಆಗ್ತಿರುವಂಥದ್ದು. ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಆತಂಕ ಉಂಟು ಮಾಡಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ 400ಕ್ಕೂ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳಿರುವಂಥದ್ದು. ಕೇವಲ 2 ವಲಯಗಳಲ್ಲೇ 200ಕ್ಕೂ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳಿರುವಂಥದ್ದು. 8 ವಲಯಗಳು ಡೇಂಜರ್ ಝೋನ್ ಆಗಿರುವಂಥದ್ದು ಕೂಡ ಎಲ್ಲೊಂದು ಕಡೆ ಇದು ಆತಂಕಕಾರಿ ವಿಚಾರ ಆಗಿರುವಂಥದ್ದು. ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಮುಖ್ಯಮಂತ್ರಿಗಳ ಅಂದ್ರೆ ದೇಶದ ಎಲ್ಲಾ ಮುಖ್ಯಮಂತ್ರಿಗಳ ಸಭೆನ ವರ್ಚುವಲ್ ಮೀಟಿಂಗ್ ಅನ್ನು ಕರೆದಿರುವಂಥದ್ದು. ಈ ಒಂದು ವರ್ಚುವಲ್ ಮೀಟಿಂಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ತೆಗೆದುಕೊಂಡಿರತಕ್ಕಂಥ ಕ್ರಮಗಳು ಮತ್ತು ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿ ಮತ್ತು ಪಾಸಿಟಿವಿಟಿ ದರ ಎಷ್ಟಿದೆ ಅನ್ನೋದು, ಅಲ್ಲದೆ ರಾಜ್ಯ ತೆಗೆದುಕೊಂಡ ಕ್ರಮಗಳು, ಬೆಂಗಳೂರು ಮತ್ತು ಇತರ ಜಿಲ್ಲೆಗಳಲ್ಲಿ ತೆಗೆದುಕೊಂಡ ಕ್ರಮಗಳು, ವೀಕೆಂಡ್ ಕರ್ಫ್ಯೂ ಮತ್ತೆ ಬೂಸ್ಟರ್ ಡೋಸ್ ಕೊಡುವುದು, ಇದೆಲ್ಲವನ್ನೂ ಸೇರಿ ಪ್ರಧಾನಮಂತ್ರಿಗಳಿಗೆ ವಿವರಣೆಯನ್ನು ಕೊಡಬೇಕಾಗಿದೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ. ಅಲ್ಲದೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದು ಕಡೆ ಇನ್ನಷ್ಟು ಟಫ್ ರೂಲ್ಸ್ ತರುವ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆದಿರುವಂತದ್ದು. ಎಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರುವಂತಹ ಜಿಲ್ಲೆಗಳಿದೆ ಅಂತ ಜಿಲ್ಲೆಗಳಲ್ಲಿ ಕೂಡ ಮತ್ತೆ ಶಾಲಾ ಕಾಲೇಜುಗಳು ಬಂದ್ ಮಾಡುವ ಬಗ್ಗೆ ಕೂಡ ಮುಖ್ಯಮಂತ್ರಿ ಚಿಂತನೆ ಮಾಡಿರುವಂತದ್ದು. ಹಾಗಾಗಿ ಅಧಿಕಾರಿಗಳಿಂದ ಇವತ್ತು ಮಾಹಿತಿಯನ್ನು ಪಡೆದಿದ್ದಾರೆ. ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಿಂದ ಮಾಹಿತಿಯನ್ನು ಪಡೆದಿರುವಂತಹ ಮುಖ್ಯಮಂತ್ರಿಗಳು ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಕೂಡ ಎಲ್ಲ ಒಂದು ಕಡೆ ಮತ್ತಷ್ಟು ಕಠಿಣ ರೂಲ್ಸ್ಗಳನ್ನು ಜಾರಿಗೆ ತರುವ ಸಂಬಂಧಪಟ್ಟಕ್ಕೆ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಮತ್ತು ಬೆಂಗಳೂರಿನ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಲಿದ್ದಾರೆ. ಒಟ್ಟಾರೆ ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಬೆಂಗಳೂರಿಗೆ ಒಂದಷ್ಟು ಟಫ್ ರೂಲ್ಸ್ ತರುವಂತದ್ದು. ಇನ್ನು 2 ರಿಂದ 3 ದಿನ ಕಳೆದ್ರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಾದಯಾತ್ರೆ ಬಿಡದಿಯನ್ನು ದಾಟುವಂಥದ್ದು. ಬೆಂಗಳೂರಿನಲ್ಲಿ ಪ್ರತಿದಿನ ಕೋವಿಡ್ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರುವಂಥದ್ದು. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಇವತ್ತಿನ ಸಭೆ ಮಹತ್ವದ ಸಭೆ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಚಿದಾನಂದ ಪಟೇಲ್. ಇನ್ನು ಕಾಂಗ್ರೆಸ್ ಪಾದಯಾತ್ರೆಯ ಸೈಡ್ ಎಫೆಕ್ಟ್ ಆಲ್ರೆಡಿ ಶುರುವಾಗಿದೆ. ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ನಾಯಕರಿಗೆ ಸೋಂಕು ಕಾಣಿಸಿಕೊಳ್ತಾ ಇರೋದು, ಒಬ್ಬೊಬ್ಬರಲ್ಲೇ ಈಗ ಪಾಸಿಟಿವ್ ದೃಢಪಡ್ತಾ ಇದೆ. ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ.
ಇನ್ನು ಸಿಎಂ ಇಬ್ರಾಹಿಂ ಅಜಯ್ ಸಿಂಗ್ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರಿಗೆ ಕೊರೋನಾ ಪಾಸಿಟಿವ್ ಈಗ ದೃಢಪಟ್ಟಿರೋದು. ಇನ್ನು ಸಿಎಲ್ಪಿ ಸಭೆಯಲ್ಲಿ ಸಿಎಂ ಇಬ್ರಾಹಿಂ ಅವರು ಭಾಗಿಯಾಗಿದ್ರು. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಒಂದು ದಿನ ಪಾದಯಾತ್ರೆಯನ್ನು ಕೂಡ ಎಚ್.ಎಂ. ರೇವಣ್ಣ ಅವರು ಮಾಡಿದ್ದಾರೆ. ಶನಿವಾರ ಸೋಂಕು ದೃಢಪಟ್ಟಿದೆ ಅಜಯ್ ಸಿಂಗ್ ಅವರಿಗೆ. ಆದರೆ ಇವರು ಯಾವುದೇ ರೀತಿಯ ಸಿಎಲ್ಪಿ ಸಭೆಯಲ್ಲೂ ಕೂಡ ಭಾಗಿಯಾಗಿರಲಿಲ್ಲ. ಒಬ್ಬೊಬ್ಬರೇ ಗಣ್ಯರಿಗೆ, ಒಬ್ಬೊಬ್ಬರೇ ನಾಯಕರಿಗೆ, ಜನಪ್ರತಿನಿಧಿಗಳಿಗೆ ಈಗ ಸೋಂಕು ದೃಢಪಡ್ತಾ ಇರುವಂತದ್ದು, ಪಾಸಿಟಿವ್ ಈಗ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತಹ ಅವರಿಗೂ ಕೂಡ ಈಗ ಸೋಂಕು ಕಾಣಿಸಿಕೊಂಡಿದೆ. ಕಾಂಗ್ರೆಸ್ ಪಾದಯಾತ್ರೆಯ ಸೈಡ್ ಎಫೆಕ್ಟ್ ಈಗ ಈ ಒಂದು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯಲ್ಲೂ ಕೂಡ ಕಂಡು ಬರ್ತಾ ಇರೋದನ್ನ ನಾವು ಗಮನಿಸಬಹುದು. ಬಿಜೆಪಿ ಅವರು ಇದನ್ನೇ ಹೇಳ್ತಾ ಇದ್ರು, ಖಂಡಿತವಾಗ್ಲೂ ಕೂಡ ಏರಿಕೆ ಆಗತ್ತೆ ಪ್ರಕರಣ, ಇದಕ್ಕೆ ನೀವೇ ಹೊಣೆಯಾಗಬೇಕಾಗತ್ತೆ ಅಂತ ಹೇಳಿ. ಸೊ ಇದು ಕೂಡ ಈಗ ಮತ್ತೊಂದು ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಬಿಜೆಪಿ ಅವರು ಹೇಳ್ತಾ ಇದ್ರು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಖಂಡಿತವಾಗ್ಲೂ ಕೂಡ ಈ ರೀತಿಯ ಪಾದಯಾತ್ರೆಗಳನ್ನ ಮಾಡೋದ್ರ ಮೂಲಕ ಅದು ಅಂತ ಹೇಳಿ. ಸೊ ಅದಕ್ಕೆ ಒಂದಷ್ಟು ಪುಷ್ಟಿ ಕೊಟ್ಟಂತ ಆಯ್ತು ಈಗ ಈ ಒಂದು ಕೊರೋನಾ ಪಾಸಿಟಿವ್ ಯಾರ್ಯಾರು ಜನಪ್ರತಿನಿಧಿಗಳಿಗೆ ಬರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ರೆ ಅಂತ ಹೇಳಿ. ಖಂಡಿತವಾಗಿಯೂ ನವಿತಾ ಜೈನ್, ಇದೊಂಥರ ಆತಂಕಕಾರಿ ಮತ್ತು ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು. ಪ್ರತಿದಿನ ಪಾದಯಾತ್ರೆಯಲ್ಲಿ 5,000 to 10,000 ಜನರು ಸೇರ್ತಿದ್ದಾರೆ. ಯಾರು ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಿಲ್ಲ, ಯಾರು ಕೂಡ ಮಾಸ್ಕ್ ಅನ್ನು ಹಾಕ್ತಿಲ್ಲ. ಇದು ಒಂದು ಭಾಗ. ಮತ್ತೊಂದು ಕಡೆ ನಾಯಕರಲ್ಲಿ ಎಲ್ಲ ಒಂದು ಕಡೆ ಇದು ಕೋವಿಡ್ ಪಾಸಿಟಿವ್ ಕಂಡು ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ದಿನ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರಿಗೆ ಇದೀಗ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು. ಮತ್ತೊಂದು ಕಡೆ ಸಿಎಂ ಇಬ್ರಾಹಿಂ ಅವರು ಕೂಡ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು. ಈ ಇಬ್ಬರು ಸಿಎಂ ಇಬ್ರಾಹಿಂ ಅವರು ಸಿಎಲ್ಪಿ ಸಭೆಯಲ್ಲಿ ಭಾಗವಹಿಸಿದ್ರೆ, ಎಚ್.ಎಂ. ರೇವಣ್ಣ ಅವರು ಏನು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದು, ಅವರ ಜೊತೆ ನೂರಾರು ಜನರು ಕೂಡ ಹೆಜ್ಜೆ ಹಾಕಿದ್ರು, ಮಾಸ್ಕ್ ಅನ್ನು ಹಾಕಿರಲಿಲ್ಲ. ಜೊತೆಗೆ ಅನೇಕ ನಾಯಕರುಗಳು ಕೂಡ ಅವರ ಜೊತೆ ಪಾದಯಾತ್ರೆಯನ್ನು ಮಾಡಿದ್ರು. ಹಾಗಾಗಿ ಅವರಿಗೆ ಈಗಾಗಲೇ ರೇವಣ್ಣ ಅವರಿಗೆ ಕನ್ಫರ್ಮ್ ಆಗಿದ್ದರಿಂದ ಅವರ ಸುತ್ತ ಇರತಕ್ಕಂಥವ್ರು ಕೂಡ ಎಲ್ಲೊಂದ್ ಕಡೆ ಪಾಸಿಟಿವ್ ಇರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಯಾರು ಕೂಡ ಹೋಮ್ ಐಸೋಲೇಷನ್ ಆಗಿಲ್ಲ. ಹಾಗಾಗಿ ಇದು ಆಘಾತಕಾರಿ ವಿಚಾರ. ಸರ್ಕಾರ ಹೇಳಿತು, ಒಂದು ವೇಳೆ ಏನಾದರೂ ಕೋವಿಡ್ ಪ್ರಮಾಣ ಏನಾದ್ರು ಹೆಚ್ಚಾದ್ರೆ ಇದಕ್ಕೆ ಕಾಂಗ್ರೆಸ್ ನೇರ ಹೊಣೆ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡಿತ್ತು. ಈ ಆರೋಪದ ಬೆನ್ನಲ್ಲೇ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತ ನಾಯಕರುಗಳಿಗೆ ಈಗ ಪಾಸಿಟಿವ್ ಕಂಡು ಬಂದಿರೋದ್ರಿಂದ ಇದು ಆತಂಕಕಾರಿ ಮತ್ತು ಆಘಾತಕಾರಿ ವಿಚಾರ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಸಾವಿರಾರು ಜನರು ಭಾಗವಹಿಸುತ್ತಿದ್ದಾರೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗ ಆಗಿದ್ರಿಂದ, ಬಹಳಷ್ಟು ವೇಗವಾಗಿ ಹರಡುವಂತ ರೋಗ ಆಗಿದ್ರಿಂದ ನೂರಾರು ಮತ್ತು ಸಾವಿರಾರು ಜನರಿಗೆ ಕೆಲವೊಂದು ಕಡೆ ಪಾಸಿಟಿವ್ ಬಂದರೂ ಕೂಡ ಆಶ್ಚರ್ಯವಿಲ್ಲ. ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಕೂಡ ಪಾಸಿಟಿವಿಟಿ ಪ್ರಮಾಣ ಹೆಚ್ಚಾಗಿರುವಂತದ್ದು ಅನ್ನೋದು ಆರೋಗ್ಯ ಇಲಾಖೆ ಈಗಾಗಲೇ ಏನು ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ಗೊತ್ತಾಗಿರುವಂತದ್ದು. ಇಲ್ಲೊಂದು ಕಡೆ ಕಾಂಗ್ರೆಸ್ನ ಪಾದಯಾತ್ರೆಯಿಂದಲೇ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇದು ಆಘಾತ ಆಗುತ್ತೆ. ಮತ್ತು ಎಲ್ಲಿ ಪಾದಯಾತ್ರೆ ಮಾಡ್ತಾರೆ ಆ ಭಾಗದಲ್ಲಿ ಸೇರ್ತಕ್ಕಂಥ ಹಳ್ಳಿಯವರು ಇರ್ಬೋದು, ಅಲ್ಲಿರ್ತಕ್ಕಂಥ ಮುಗ್ಧ ಜನರು ಇರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಈ ಒಂದು ಪ್ಯಾಂಡಮಿಕ್ ಹರಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಮೇಕೆದಾಟು ಪಾದಯಾತ್ರೆ ಅನ್ನೋದು ಎಲ್ಲ ಒಂದು ಕಡೆ ಕೊರೋನಾ ಹರಡುವ ಪಾದಯಾತ್ರೆ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಪಾದಯಾತ್ರೆ ನಡೆಸುವಂತವರು ಮತ್ತು ಸರ್ಕಾರ ಕೂಡ ಈ ಸಂಬಂಧಪಟ್ಟಾಗ ಎಚ್ಚೆತ್ತುಕೊಳ್ಳದಿದ್ರೆ ಇಲ್ಲೊಂದ್ ಕಡೆ ಇದು ದೊಡ್ಡ ಮಟ್ಟದ ಒಂದು ಆಘಾತ ಮತ್ತು ಆತಂಕಕ್ಕೆ ಎಡೆ ಮಾಡಿಕೊಡೋ ಸಾಧ್ಯತೆ. ಈಗ ಯಾರ್ಯಾರಿಗೆ ಪಾಸಿಟಿವ್ ಬಂದಿದೆ, ಸಾಕಷ್ಟು ಜನರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಸೊ ಅಂತವರನ್ನ ಈಗ ಕ್ವಾರಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗಿದ್ಯಾ ಹೇಗೆ? ಯಾಕಂದ್ರೆ ಯಾರ್ಯಾರು ಏನು ಒಂದೂ ಗೊತ್ತಿಲ್ಲ, ಅಲ್ಲಿ ಅಷ್ಟು ಜನರ ಜೊತೆ ಇದ್ರು. ಈಗ ಎಚ್.ಎಂ. ರೇವಣ್ಣ ಅವರು ಕೂಡ ಒಂದು ಪಾದಯಾತ್ರೆ ನಾವು ನೋಡಿದ್ರಿ ಅಂತೇಳಿ. ಮತ್ತೊಂದು ಕಡೆ ಏನಾದ್ರೂ ಇದನ್ನ ಈಗ ಇಷ್ಟು ಆತಂಕ ಆಗ್ತದೆ, ಜನರ ಆರೋಗ್ಯದ ಇದು ವಿಚಾರ. ಹಾಗಿರೋದು ಏನಾದ್ರೂ ಇದನ್ನ ಇಲ್ಲಿಗೆ ಏನಾದ್ರೂ ರದ್ದು ಮಾಡುವಂತಹ ಸಾಧ್ಯತೆಗಳಿದೆ? ಇದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದಾರಾ ಹೇಗೆ? ನವಿತಾ ಜೈನ್, ಈಗಾಗಲೇ ಹೈಕೋರ್ಟ್ಗೆ ನರೇಂದ್ರ ಪ್ರಸಾದ್ ಎನ್ನುವರು PIL ಅನ್ನ ಸಲ್ಲಿಸಿರುವಂತದ್ದು. ಈ ಪಾದಯಾತ್ರೆಯಿಂದ ಎಲ್ಲೊಂದ್ ಕಡೆ ಸೂಪರ್ ಸ್ಪೈಡರ್ ಆಗಿ ಹಬ್ಬುವ ಸಾಧ್ಯತೆ ಇರುವಂತದ್ದು. ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಪಾದಯಾತ್ರೆಯಿಂದ ಸಾವಿರಾರು ಜನರಿಗೆ ಕೋವಿಡ್ ಹಬ್ಬುವ ಸಾಧ್ಯತೆ ಇದೆ. ಹಾಗಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಸರ್ಕಾರ ಕಾನೂನು ಕ್ರಮ ತೆಗೆದುಕೊಂಡು ಕೂಡಲೇ ಪಾದಯಾತ್ರೆ ನಡೆಸಬೇಕಂತ ಈಗಾಗಲೇ ಹೈಕೋರ್ಟ್ ನ ಮೊರೆ ಹೋಗಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಎಲ್ಲ ಒಂದ್ ಕಡೆ ಇವರ ಮೇಲೆ ಏನು ಕೇಸ್ ಆಗ್ತಿದೆ ವಿನಃ ಕರೆದು ನಾಯಕರ ಜೊತೆ ಮಾತುಕತೆಗೆ ಮುಂದಾಗ್ತಿಲ್ಲ, ಸಂಧಾನ ಮಾತುಕತೆಗೆ ಮುಂದಾಗ್ತಿಲ್ಲ. ಸರ್ಕಾರ ಕೂಡ ಎಲ್ಲ ಒಂದ್ ಕಡೆ ಈ ಪಾದಯಾತ್ರೆ ಹೆಸರಿನಲ್ಲಿ ಒಂದ್ ಕಡೆ ಆಡಳಿತಾರೂಢ ಸರ್ಕಾರ ಕೂಡ ಲಾಭವನ್ನು ಪಡೆದುಕೊಳ್ತಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇನ್ನೊಂದು ರೀತಿಯ ಲಾಭವನ್ನು ಪಡಿತಿದೆ. ಇದು ಒಂಥರ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ರಾಜಕೀಯ ಮೇಲಾಟದ ಏನು ಹೋರಾಟ ಅಂತ ಹೇಳೋದು ತಪ್ಪಾಗ್ಲಾರದು. ಎರಡೂ ಪಕ್ಷಗಳು ತಮ್ಮದೇ ಆದ ಒಂದು ವೈಯಕ್ತಿಕ ಪ್ರತಿಷ್ಠೆಗೆ ಇಳಿದ್ರಿಂದ ಈ ಒಂದು ಪಾದಯಾತ್ರೆ ಒಂದ್ ಕಡೆ ಕಂಟಿನ್ಯೂ ಆಗಿರುವಂತದ್ದು. ಸರ್ಕಾರ ಕೂಡ ಕ್ರಮಕ್ಕೆ ಮುಂದಾಗದೆ ಕೇವಲ FIR ಗಳನ್ನು ಹಾಕುವ ಮುಖಾಂತರ ಎಲ್ಲ ಒಂದ್ ಕಡೆ ಕಣ್ಣರಿಸುವ ತಂತ್ರವನ್ನು ಜನರ ಮುಂದೆ ಕಾಣಿಸ್ಕೊಳ್ತಿರುವಂತದ್ದು. ಇದು ಸಾರ್ವಜನಿಕರ ಮುಂದೆ ಸರ್ಕಾರದ ಎಷ್ಟು ಬಿಗಿದೆ ಅನ್ನೋದು ಮತ್ತು ನಗೆಪಾಟಲ್ಲಿ ಗಿಡ
ಆಗಿರುವುದು ಇಲ್ಲಿ ಒಂದ್ ಕಡೆ ಕಂಡು ಬರ್ತಿದ್ರೆ, ಮತ್ತೊಂದು ಕಡೆ ಸರ್ಕಾರ ನಡೆಸಿದಂತವರು ಕೂಡ ಇದನ್ನ ಅರಿತುಕೊಳ್ಳಬೇಕು. ಇಂತಹ ಸಂದರ್ಭದಲ್ಲಿ ಪಾದಯಾತ್ರೆ ಎಷ್ಟು ಮುಖ್ಯ ಅನ್ನೋದು ಕೂಡ ಅರಿತುಕೊಳ್ಬೇಕಾಗಿದೆ. ಒಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ ನಲ್ಲಿ PIL ದಾಖಲಾಗಿರೋದ್ರಿಂದ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಸರ್ಕಾರ ಕೂಡ ಈ ಸಂಬಂಧಪಟ್ಟಾಗೆ ನಾಯಕರ ಜೊತೆ ಅಂದ್ರೆ ಕಾಂಗ್ರೆಸ್ ಪ್ರಮುಖ ನಾಯಕರ ಜೊತೆ CLP ನಾಯಕರ ಜೊತೆ DK ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಪಾದಯಾತ್ರೆಯನ್ನ ನಂತರ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಏನು ಮೇಕೆದಾಟು ವಿಚಾರವಾಗಿ ತನ್ನ ಸ್ಪಷ್ಟವಾದ ನಿಲುವನ್ನು ತಿಳಿಸಿ ಈ ಪಾದಯಾತ್ರೆ ಸದ್ಯಕ್ಕೆ ಮೊಟಕುಗೊಳಿಸುವ ಕಾರ್ಯ ಕೂಡ ಕೈ ಹಾಕಬೇಕಾಗಿದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿಷ್ಠೆಗೆ ಇಳಿದಿದ್ರಿಂದ ಅವರು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಇವರು ಪತ್ರಿಕಾ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ಬೋದು. ನಮಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.